ಯಾರು ಶೂದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರು ಮುಂಡೆ ಮಕ್ಕಳಂತೂ ಮಾಡೋಕ್ಕಾಗಿಲ್ಲ. ಯಾರು ಶೂದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರು ಮುಂಡೆ ಮಕ್ಕಳಂತೂ ಮಾಡೋಕ್ಕಾಗಿಲ್ಲ. ಆ ಮುಂಡೆ ಮಕ್ಕಳು ಹಿಂಗೆ ಹೇಳ್ಬೇಕಾಗತ್ತೆ ಪ್ರಧಾನಿಗೆ ಒಳಗಡೆ ಅವಕಾಶ ಕೊಡಲಿಲ್ಲ. ಎಂಥ ನಾಚಿಗೇಡು, ಎಷ್ಟು ಅನ್ಯಾಯ. ಒಬ್ಬ ದೇಶದ ಪ್ರಧಾನಿ ಕೊಡಲಿಲ್ಲ, ಒಳಗೆ ಅವನಿಗೆ ಪ್ರಧಾನ ಪತ್ರ. ಅದೇ ನನ್ನ ಆಂಜನೇಯ ಪ್ರಾಣ ಪ್ರತಿಷ್ಠೆ ಮಾಡ್ಬೇಕಾದ್ರೆ ಆ ಪುರೋಹಿತರನ್ನೆಲ್ಲ ಹೊರಗೆ ಹಾಕಿಕೊಂಡು ನೀವು ಗಂಡ ಹೆಂಡತಿ ಒಳಗೆ ಕೂತ್ಕೊಂಡು ಮಾಡ್ತಾ ಹೋಗು, ನಾನು ಹೇಳ್ದಂಗೆ ನೀವು ಬರೇ ಕೈಯಾಗಿ ಮಾಡಬೇಡ, ಒಂದು ಉಂಗುರ ಹಾಕಿ ಅಂತ ಅಂದ. ನೋಡ್ರಿ ಹೆಂಗಿದೆ ಆಂಜನೇಯ. ನೀವು ಶಾಸ್ತ್ರ ಕೇಳ್ತೀರಿ, ವೈದಿಕರು ಕೇಳ್ತೀರಿ. ನಾನು ಆಂಜನೇಯನ ಕೇಳಿ ಹೆಂಗೆ ಹೋಗ್ಬೇಕು ಅಂದಾಗ ಒಂದು ಪ್ರಾಣ ಪ್ರತಿಷ್ಠೆಗೆ ಒಂದು ಗಂಟೆ ಬೇಕದು. ಪ್ರಾಣ ಪ್ರತಿಷ್ಠೆ ಅಂತಂದರೆ ಅಷ್ಟು ಅಮೂಲ್ಯವಾದ ಸಮಯ ಮತ್ತು ಅಮೂಲ್ಯವಾದ ಕಾರ್ಯ ಪ್ರಾಣ ಪ್ರತಿಷ್ಠೆ ಅಂದರೆ. ಅಂಥದನ್ನು ಪ್ರಧಾನಿಗೆ ಅವಕಾಶ ಸಿಗಲಿಲ್ಲ. ಭಗವಂತ ನಮಗೊಂದು ಅವಕಾಶ ಕೊಟ್ಟಲ್ಲ, ಅದು ಅವನ ಆದೇಶ. ಅಲ್ಲಿಯ ಪುರೋಹಿತರುಗಳೆಲ್ಲ ದಿಗಲೆದ್ದು ಹೋಗ್ಬಿಟ್ರು. ಇದೇನು ಆಶ್ಚರ್ಯ, ಇಂಡಿಯಾದಲ್ಲಿ ಎಲ್ಲೂ ಸಿಗಲಿಲ್ಲ ಅಂತೇಳಿ. ನಿಮ್ಮ ಹಣೆ ಬರಂದೆ, ನಿಮ್ಮ ಹಣೆ ಬರ. ನಿಮ್ಗೆ ಆ ಯೋಗ್ಯತೆ ಇಲ್ಲ, ಆ ಯೋಗ್ಯತೆ ಯಾರಿಗಿರುತ್ತೋ ಅವ್ರು ಮಾಡ್ತಾರೆ ಅಂದೆ. ನೀವು ಕೂತ್ಕೊಂಡು ಕೇಳಿ, ಹೊರಗಡೆ ಮಂತ್ರ ಪಠನೆ ಮಾಡಿ, ನಾವು ಒಳಗಡೆ ಗಂಡ ಹೆಂಡತಿ ಮಾಡ್ತೀವಿ. 1 ಗಂಟೆ ಹಿಡಿಯುತ್ತೆ. ಅಂಗಾಂಗಗಳನ್ನು ಮುಟ್ಟಿ ಪರಿಶ್ರಮ ಮಾಡೋದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳಿದ್ರು. ಅದು ಯಾವ ಕಾಲದಲ್ಲಿ ಭಾಳ ಅದು ಪ್ರತಿಷ್ಠಾಪನಾ ವಿಧಿ ಕಾಲದಲ್ಲಿ ಮಾತ್ರ ಸಿಗತಕ್ಕಂಥ ಒಂದು ಭಾಗ್ಯ. ಆ ಭಾಗ್ಯ ನಮಗೆ ಸಿಕ್ತು ಅನ್ನೋದು ನನಗೇ ಗೊತ್ತಿಲ್ಲ. ಇದು ನಾವೊಬ್ಬ ಶೂದ್ರ, ನಿಮಗೆ ನಾಯಕ. ಗೌಡ್ರು ಅಲ್ಲ, ನಮ್ಮ ನಾಯಕರು. ಮೀನು ತಿನ್ನೋ ನಾಯಕರುಗಳು. ಈ ನಾಯಕರುಗಳಿಗೆ ಈ ಅವಕಾಶ ಸಿಕ್ತು, ಈ ರಾಮ ಮಂದಿರ ಮಾಡೋ ಅವಕಾಶ ಸಿಕ್ತು, ಭಜನಾ ಮಂದಿರ ಮಾಡೋ ಅವಕಾಶ ಸಿಕ್ತು ಅಂದರೆ ನಮಗೆ ಭಕ್ತಿ ಇದೆ ಅಂತಲೇ ಅರ್ಥ. ಆ ಅಯೋಧ್ಯೆಯನ್ನೇ ಹಾಳುಗಿಡಿದಾಗ ಅದು ಕಟ್ಟಕ್ಕೆ ಇಷ್ಟು ವರ್ಷ ಆದಾಗ ಅದಕ್ಕೆ ಏನಾದರೂ ಪ್ರೇರಣೆ ಆಗಿ ಕಟ್ಟಕ್ಕೆ ಒಂದು ಕಾರಣ ಅಂದರೆ ಮೋದಿ. ನಾವು ಯಾರು ಪಕ್ಷ ಪಾರ್ಟಿ ಅಂತ ಬೇಡ, ಮೋದಿ ಮನಸ್ಸು ಮಾಡಿದ್ರೆ ಸಾಧ್ಯವೇ ಇರಲಿಲ್ಲ. ಅವನೊಬ್ಬ ಪ್ರಧಾನಿಯಾಗಿ 11 ವರ್ಷ 11 ದಿವಸ ಪುಣ್ಯ ಸಂಗಮದಲ್ಲಿ ಸ್ನಾನ ಮಾಡಿ ಬರೀ ನೆಲದಲ್ಲಿ ಮಲಗಿ ಬದ್ದು ಅಲ್ಲಿ ಪೂಜಾ ಕಾರ್ಯಕ್ಕೆ ಹೋಗ್ತಾನಂತಂದರೆ ಇದು ಯಾರು ಮೆಚ್ತಾರೆ, ಯಾರು ನಂಬ್ತಾರೆ ಈಗಿನ ರಾಜಕಾರಣದಲ್ಲಿ? ಅದಕ್ಕೆ ನಾವು ಬೆಸ್ಟ್ ಕೊಡಬೇಕು. ಒಬ್ಬ ಪ್ರಧಾನಿ 11 ದಿನ ಪುಣ್ಯಕ್ಷೇತ್ರಕ್ಕೆ ಹೋಗಿ ತಣ್ಣೀರು ಸ್ನಾನ ಮಾಡಿ ಬಂದು ಅಲ್ಲಿ ಪೂಜಾ ಕಾರ್ಯದಲ್ಲಿ ನಿಂತ್ಕೊಂಡು ಆ ಪೂಜಾ ಕಾರ್ಯ ಮಾಡಿದ್ರೆ ಆ ಮುಂಡೆ ಮಕ್ಕಳು ಹಿಂಗೆ ಹೇಳ್ಬೇಕಾಗತ್ತೆ ಅಂತೇಳಿ. ನಾನು ಹೇಳ್ದಂಗೆ ನೀವು ಮಾಡುವಂತ, ನೀವು ಹೇಳ್ದಂಗೆ ಮಾಡುವಂತ 9 ಕ್ವಿಂಟಲ್ ಸುಮಾರು 35 ಜನ ಧನವಂತ ವೈದಿಕರನ್ನ ಇಟ್ಕೊಂಡು 5 ದಿನ ಅವ್ರಿಗೆ ಟೈಮ್ ಕೊಟ್ಟು ನೀವು ಶುದ್ಧವಾಗಿರಬೇಕು, ಸೀತಾರಾಮ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ, ಹಿಂಗಲ್ಲ ಅಂತೇಳಿ ಹೋಮ ಹವನಗಳು ಏನೇನು ಬೇಕು ಆ ಆಂಜನೇಯನ ಸನ್ನಿಧಾನದಲ್ಲಿ ಈಗಾಗಲೇ ಮಾಡಿ ಮುಗಿಸಿಬಿಟ್ಟಿದ್ದೀನಿ. ಯಾರು ಶೂದ್ರ ವರ್ಗದವರು ಅಥವಾ ಬ್ರಾಹ್ಮಣ ವರ್ಗದವರು ಮುಂಡೆ ಮಕ್ಕಳಂತೂ ಮಾಡೋಕ್ಕಾಗಿಲ್ಲ, ಹೊಸದಾಗಿ ಹೇಳ್ತೇನೆ. ಆದರೆ ನಾನು ಮಾಡಿ ಮುಗಿಸಿದ್ದೀನಿ ಅಂತ ಅಂದರೆ ಒಂದೇ ಒಂದು ನನ್ನ ಯಾವುದೋ ಜನ್ಮದ ಪುಣ್ಯದ ಫಲ ಇವತ್ತು ಸಿಗಂದು